ವಿಚಾರದಲ್ಲಿ ಶುದ್ಧಿ, ಮಾತಿನಲ್ಲಿ ನಿರ್ಮಲತೆ, ಕೃತಿಯಲ್ಲಿ ನಿಶ್ಚಲತೆ ಹೊಂದಿ ಕಾಯಕವೇ ಕೈಲಾಸವೆಂದು ನಂಬಿ ಮಹಾನ್ ತತ್ವಜ್ಞಾನಿಯಾಗಿ ಹಾಗೂ ವಿದ್ವಾಂಸರಾಗಿ, ಮೇಧಾವಿಯಾಗಿ, ಮಹಾನ್ ಶಿಕ್ಷಣ ತಜ್ಞರಾಗಿ, ದೊಡ್ಡ ರಾಜನೀತಿಜ್ಞರಾಗಿ, ಸಮಾಜ ಸುಧಾರಕರಾಗಿ, ಇಂಥ ಹಲವಾರು ಸಾಮಾಜಿಕ ಕಳಕಳಿಯನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆಗೈದು ಶಿಕ್ಷಕ ವೃತ್ತಿಗೆ ಒಂದು ಘನತೆಯನ್ನು ತಂದುಕೊಟ್ಟಂತಹ ಮಹಾನ್ ಮೇಧಾವಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರನ್ನ ನನ್ನ ಹೃನ್ಮನದಲ್ಲಿ ಸ್ಮರಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶಾಸಕರಾದಂತಹ ಶ್ರೀ ದೇವೇಂದ್ರಪ್ಪ ಸರ್ ಅವರ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮ್ಗೇನೆ ಚೆನ್ನಾಗಿ ಗೊತ್ತಿದೆ. ಅಂತಹ ಮಹಾನ್ ಮಾನ್ಯ ಶ್ರೀ ಶಾಸಕರಿಗೆ ಹಾಗೂ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಮಾನ್ಯ ದಂಡಾಧಿಕಾರಿಗಳೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಮಹನೀಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಚೈತನ್ಯದ ಚಿಲುಮೆಗಳಾದ, ಉತ್ಸಾಹದ ಕೊಡಿಗಳಾದ, ಹೊಸ ಕಾಲದ ಹೊಸಗಳಾದ, ಹೊಸ ಹಾಡಿನ ನುಡಿಗಳಾದ, ಸಾಹಸಗಳ ಮನಲಾದ, ಸೌಂದರ್ಯದ ಪಡೆಗಳಾದ, ಜಾಣಗಳಾದ ಎಲ್ಲ ವಿದ್ಯಾರ್ಥಿಗಳ ಶಿಕ್ಷಕರೇ ಹಾಗೂ ಈ ಒಂದು ಜಗಳೂರಿನ ಮಾಧ್ಯಮ ಬಂಧುಗಳೇ, ತಮ್ಮೆಲ್ಲರಿಗೂ ನಾನು ರಾಧಾಕೃಷ್ಣನ್ ಈ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಶಿಕ್ಷಕ ಅಂದ್ರೆ ಯಾರು ಶಿಕ್ಷಕ ಅಂದ್ರೆ? ಶಿಕ್ಷಕರಿಗೆ ಇರುವಂತಹ ಪರ್ಯಾಯ ಪದಗಳು ಯಾವ್ಯಾವು? ಶಿಕ್ಷಕ ಅಂದ್ರೆ ಯಾರಲ್ಲಿ ಶಿಸ್ತಿರುತ್ತೋ, ಯಾರಲ್ಲಿ ಕ್ಷಮೆ ಇರುತ್ತೋ, ಯಾರಲ್ಲಿ ಕರುಣೆ ಇರುತ್ತೋ ಅಂಥವನು ಶಿಕ್ಷಕ. ಶಿವಸ್ವರೂಪಿಯಾಗಿ ಕ್ಷಕಿರಣೋಪಾದಿಯಲ್ಲಿ ಕರ್ಮವನ್ನು ಎಸಗುವವನು ಯಾವನೋ ಅಥವಾ ಕರ್ತವ್ಯವನ್ನು ಎಸಗುವವನು ಯಾವನೋ ಅವನು ನಿಜವಾದ ಶಿಕ್ಷಕ. ಶಿಕ್ಷಕನಿಗೆ ಹಲವಾರು ಪರ್ಯಾಯ ಪದಗಳಿದ್ದಾವೆ. ಏನೇನು ಕರಿತೇವೆ? ಉಪಾಧ್ಯಾಯರು ಅಂತ ಕರಿತೇವೆ, ಅಧ್ಯಾಪಕರು ಅಂತ ಕರಿತೇವೆ, ಅದಕ್ಕೂ ಮಿಗಿಲಾಗಿ ಆಚಾರ್ಯರು ಅಂತ ಕರಿತೇವೆ, ಅದಕ್ಕೂ ಮಿಗಿಲಾಗಿ ಅವರನ್ನ ಗುರು ಅಂತೇಳಿ ಕರಿತೇವೆ. ಶಿಕ್ಷಕನಿಂದ ಗುರುವಿನ ಸ್ಥಾನಕ್ಕೆ ಪ್ರತಿಯೊಬ್ಬರು ಪಯಣಿಸಬೇಕಾಗಿದೆ. ಇವತ್ತು ನಾನು ರಾಧಾಕೃಷ್ಣನ್ ಅವ್ರ ಬಗ್ಗೆ ಮಾತಾಡೋದಕ್ಕಿಂತ, ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಶಿಕ್ಷಕರು ರಾಧಾಕೃಷ್ಣನ್ ಅವ್ರ ಬಗ್ಗೆ, ಅವರ ಜೀವನ ಸಾಧನೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತು ಪ್ರಮುಖವಾಗಿ ನಾವು ಶಿಕ್ಷಕರಾಗಿ ನಮ್ಮ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕಾಗಿದೆ. ಅದು ಇವತ್ತಿನ ಸುಸಂದರ್ಭ, ಅದು ಸಾರ್ಥಕವಾದಂತಹ ಒಂದು ದಿನ ಇವತ್ತು ನಮಗೆ. ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಮೂಲಕ ಶಿಕ್ಷಕರಾಗಿರ್ತಕ್ಕಂಥ ನಾವು ಹೇಗಿದ್ದೇವೆ, ಹೇಗಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಯೋಚಿಸುವಂತಹ ಒಂದು ಕಾರ್ಯಕ್ರಮ ಇದಾಗಬೇಕಾಗಿದೆ. ಹಾಗಾಗಿ ನಾನು ಅವ್ರ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಶಿಕ್ಷಕರ ಬಗ್ಗೆನೇ ಹೇಳೋದಕ್ಕೆ ಇಷ್ಟಪಡ್ತೇನೆ. ನನ್ನ 38 ವರ್ಷಗಳ ಸೇವಾ ಅವಧಿಯ ಅನುಭವಗಳನ್ನ ಇಟ್ಟುಕೊಂಡ್ಬಿಟ್ಟೆ. ಶಿಕ್ಷಕ ಬಂಧುಗಳೇ, ಇವತ್ತು ಇಡೀ ಪ್ರಪಂಚದಲ್ಲ, ಅದರಲ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಈ ಶಿಕ್ಷಕರಿಗೆ ಅಥವಾ ಗುರುವಿಗೆ ಪ್ರಾಚೀನ ಕಾಲದಿಂದಲೂ ಒಂದು ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಸ್ಥಾನ ದೊರಕಿತ್ತು ಅನ್ನೋದು ಗೊತ್ತಿದೆ. ಹಿಂದೆಲ್ಲ ಹೇಳ್ತಾ ಇದ್ರು ಗುರುಭ್ಯೋ ನಮಃ ಅಂತ. ಆದ್ರೆ ಇವತ್ತೇನಾಗಿದೆ, ಗುರುವೇನ್ ಮಹಾ ಅನ್ನುವಂತಹ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ. ಹಿಂದೆಲ್ಲ ಹೇಳ್ತಾ ಇದ್ರು ತ್ರಿಮೂರ್ತಿಗಳಿಗೆ ಗುರುವನ್ನ, ಶಿಕ್ಷಕರನ್ನ ಹೋಲಿಸ್ತಾ ಇದ್ರು. ತಮ್ಮೆಲ್ಲರಿಗೂ ಗೊತ್ತೇ ಇದೆ ಆ ಒಂದು ಸಾಲುಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ಬಿಟ್ಟು ತ್ರಿಮೂರ್ತಿಗಳಿಗೆ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತರಾಗಿರ್ತಕ್ಕಂಥ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಗುರುವನ್ನ ಹೋಲಿಸ್ತಾ ಇದ್ರು. ತಾಯಿ ಒಂದು ಮಗುವಿಗೆ ಜೀವ ಕೊಡ್ತಾಳೆ ಅಷ್ಟೇನೆ, ಆದ್ರೆ ಆ ಮಗುವಿಗೆ ಜೀವನವನ್ನ ಕೊಡ್ತಾವಂತವ್ರು ಯಾರು ಅಂತಂದ್ರೆ ಅದು ಶಿಕ್ಷಕರು. ತಾಯಿ ಜೀವ ಕೊಟ್ರೆ ಶಿಕ್ಷಕರು ಆ ಮಗುವಿಗೆ ಜೀವನವನ್ನ ರೂಪಿಸ್ತಾರೆ, ಜೀವನವನ್ನ
ಕೊಡ್ತಾರೆ. ಹಾಗಾಗಿಯೇ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ವೃತ್ತಿ. ಹಾಗಾಗಿ ಅದನ್ನ ನಾವು ತುಂಬಾನೇ ಪ್ರೀತಿಸ್ಬೇಕು. ಒಬ್ಬ ಶಿಕ್ಷಕರಾಗಿರ್ತಕ್ಕಂಥವ್ರು 3 ಸಂಗತಿಗಳನ್ನ ಹೆಚ್ಚಾಗಿ ಪ್ರೀತಿಸ್ಬೇಕು. ಒಂದು, ತಾನು ಆಯ್ಕೆ ಮಾಡಿಕೊಂಡ ವೃತ್ತಿಯನ್ನ ಪ್ರೀತಿಸ್ಬೇಕು. ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಎಲ್ಲೂ ಸಲ್ಲದವರು ಇಲ್ಲಿ ಸಲ್ಲುವರಯ್ಯ ಅನ್ನೋ ಹಾಗೆ ಆಗ್ಬಿಟ್ಟಿದೆ. ನಾನು ಏನೇನೋ ಆಗ್ಬೇಕು ಅಂತೇಳಿ ಕನಸು ಕಟ್ಕೊಂಡಿದ್ದೆ, ಅದೆಲ್ಲ ಆಗಕ್ಕಾಗಲಿಲ್ಲ. ಕೊನೆ ಆಪ್ಷನ್ ಅಂದ್ರೆ ಶಿಕ್ಷಕರು. ಹಾಗಾಗಿ ಇಲ್ಲಿ ಬಂದೆ ಅಂತೇಳಿ ಅಂದ್ಕೊಳ್ತೀವಿ. ಪರವಾಗಿಲ್ಲ ಬಂಧುಗಳೇ, ನಾವು ಯಾವುದನ್ನ ಪ್ರೀತಿಸಿರ್ತೀವೋ ಅದು ಸಿಕ್ಕದೇ ಇದ್ದಾಗ ಸಿಕ್ಕದ್ದನ್ನೇ ನಾವು ಪ್ರೀತಿಸಬೇಕು. ನಾವು ಏನೇನೋ ಆಗ್ಬೇಕಂತ ಅನ್ಕೊಂಡಿರ್ತೀವಿ, ಶಿಕ್ಷಕರಾಗಿದ್ದೀವಿ. ಈಗ ಆ ಶಿಕ್ಷಕ ವೃತ್ತಿಯನ್ನ ಪ್ರೀತಿಸೋದನ್ನ ಕಲಿಬೇಕು. ಹೆಮ್ಮೆಯಿಂದ ಹೇಳ್ಕೊಳ್ಬೇಕು, ನಾನೊಬ್ಬ ಶಿಕ್ಷಕ. ಆ ಒಂದು ಹೆಮ್ಮೆ ನಮ್ಮಲ್ಲಿ ಇರಬೇಕು. ಹೌದು, ನಾನೊಂದು ಆ ಪ್ರೌಡ್ನೆಸ್ ಬೇಕು ನಮಗೆ, ನಾನೊಬ್ಬ ಶಿಕ್ಷಕ ಅಂತ ಹೇಳ್ಕೊಳ್ಳೋದಕ್ಕೆ. ಜೊತೆಗೆ ತಾನು ಕಲಿಸುವಂತ ವಿದ್ಯಾರ್ಥಿಗಳನ್ನ ಪ್ರೀತಿಸ್ಬೇಕು. ಒಬ್ಬ ಶಿಕ್ಷಕನಾಗಿರ್ತಕ್ಕಂಥವನು ಎಷ್ಟು ಪ್ರೀತಿಸ್ಬೇಕು ಅಂದ್ರೆ, ಅಟ್ಲೀಸ್ಟ್ ತನ್ನ ಮಕ್ಕಳನ್ನ ಪ್ರೀತಿಸುವಷ್ಟಾದರೂ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೀತಿಸ್ಬೇಕು. ಅದಕ್ಕಿಂತ ಹೆಚ್ಚಾಗಿನೇ ಪ್ರೀತಿಸ್ಬೇಕು ನಾವು. ಬಂಧುಗಳೇ, ಇನ್ನೊಂದು 3ನೇದೇನು ಅಂತಂದ್ರೆ, ನಾವು ಬೋಧಿಸುವಂತ ವಿಷಯವನ್ನ ಪ್ರೀತಿಸ್ಬೇಕು. ಈ 3ಅನ್ನ ಯಾರು ಪ್ರೀತಿಸ್ತಾರೋ ಅವರು ನಿಜವಾದ ಶ್ರೇಷ್ಠ ಶಿಕ್ಷಕರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ, ನಾನು ಪ್ರಪಂಚದಲ್ಲಿ ನಮ್ಮೂರಲ್ಲೆಲ್ಲ ನೋಡ್ತೀವಿ. ನಮ್ಮೂರಲ್ಲಿ ಎಂತೆಂಥ ದೇವಸ್ಥಾನಗಳಿದ್ದಾವೆ. ಮಾರಮ್ಮನ ದೇವಸ್ಥಾನ ಇದೆ, ಚೌಡಮ್ಮನ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ ಇದೆ, ಬಸವಣ್ಣ ದೇವಸ್ಥಾನ ಇದೆ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಹೀಗೆ ಹಲವಾರು ದೇವಾಲಯಗಳನ್ನ ನೋಡ್ತೇವೆ. ನನ್ನನ್ನು ಒಂದ್ಸರಿ ಉಪನ್ಯಾಸಕ್ಕೆ ಕರೆದಿದ್ರು. ಇಂಡಿ ತಾಲೂಕಿನ ಅಥರ್ಗ ಅಂತಕ್ಕಂಥ ಒಂದು ಹಳ್ಳಿ, ಅಥರ್ಗ ಅನ್ನುವಂಥ ಒಂದು ಹಳ್ಳಿ. ಅಲ್ಲಿ ಉಪನ್ಯಾಸಕ್ಕೆ ಕರೆದಾಗ ಅಲ್ಲೊಂದು ಜಾತ್ರಾ ಮಹೋತ್ಸವ ನಡೀತಾ ಇತ್ತು. ನನಗೆ ಅದರ ವಿಶೇಷತೆಯನ್ನು ಕೇಳಿ ತುಂಬಾ ರೋಮಾಂಚನ ಆಯಿತು. ಯಾಕೆ ಅಂದ್ರೆ, ಆ ಅಥರ್ಗದಲ್ಲಿ ರೇವಣ ಸಿದ್ದೇಶ್ವರರ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ. ಅದು ದೇವರಲ್ಲ ಬಂಧುಗಳೇ, ಒಬ್ಬ ಶಿಕ್ಷಕರವರು. ರೇವಣ ಸಿದ್ದಪ್ಪ ಅಂತಕ್ಕಂಥ ಒಬ್ಬ ಮಾಸ್ತರು. ಆ ಮಾಸ್ತರು ರಾತ್ರಿ ಯಾವಾಗ ನೋಡಿದ್ರು ಅವ್ರಿಗೆ ಮಕ್ಕಳ ಬಗ್ಗೆನೇ ಚಿಂತೆ, ಮಕ್ಕಳನ್ನ ಹೆಂಗ್ ಓದಿಸ್ಬೇಕು, ಏನ್ ಮಾಡ್ಬೇಕು, ಏನು ಅಶೋಕ ಹೇಗೆ ಪ್ರಜೆಗಳ ಬಗ್ಗೆ ಚಿಂತೆ ಮಾಡ್ತಾ ಇದ್ನೋ ಅದೇ ತರ ಈ ರೇವಣ ಸಿದ್ದಪ್ಪ ಮಾಸ್ತರಿಗೆ ಬರೀ ಮಕ್ಕಳದೇ ಚಿಂತೆ. ಏನ್ ಮಾಡಿದ್ರು ಅವರು? ರಾತ್ರಿ 10:30, 11 ಗಂಟೆ ತನಕ, ಆಗಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಕೈಯಲ್ಲಿ ಒಂದು ಲಾಠಿ ನಿಂತ್ಕೊಂಡ್ಬಿಟ್ಟು ಆ ಹಳ್ಳಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಗೆ ಹೋಗಿ, ಮಕ್ಕಳೇ ಓದ್ತಾ ಇದ್ದೀರಾ, ಮಲಗಿಲ್ಲ ತಾನೆ, ಪರೀಕ್ಷೆ ಹತ್ರ ಬರ್ತಾ ಇದೆ, ಓದ್ಬೇಕು ಅಂತ ಹೇಳಿ 11 ಗಂಟೆ ತನಕ ಮಕ್ಕಳನ್ನು ಓದಿಸಿ ಆಮೇಲೆ ಮನೆಗೆ ಹೋಗಿ ಮಲಗ್ತಾ ಇದ್ರು. ಮತ್ತೆ ಬೆಳಗಿನ ಜಾವನೇ ಎದ್ಬಿಟ್ಟು ಲಾಠಿ ನಿಂತ್ಕೊಂಡು ಮತ್ತೆ ಆ ಮಕ್ಕಳ ಪ್ರತಿ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಆ ಮಕ್ಕಳನ್ನ ಓದಿಸುವಂತೆ ಪ್ರೇರೇಪಣೆಯನ್ನ ನೀಡ್ತಾ ಇದ್ರು. ಹಾಗಾಗಿ ಆ ಊರಿನಲ್ಲಿ ಅವರ ಶಿಷ್ಯಂದ್ರು ಯಾವ ತರ ಬೆಳೆದ್ರು ಅಂತಂದ್ರೆ, ವಿದ್ಯೆಯನ್ನ ಕಲಿತು ದೊಡ್ಡ ಅಧಿಕಾರಿಗಳಾದ್ರು. ತಮ್ಮ ಗುರುವಿನ ಮೇಲಿನ ಒಂದು ಪ್ರೇಮಕ್ಕೆ ಆ ಗುರುವಿನ ಹೆಸರಿನಲ್ಲಿ ಒಂದು ದೇವಾಲಯವನ್ನೇ ಕಟ್ಟಿಸ್ಬಿಟ್ರು. ಈ ತರದ ಶಿಕ್ಷಕರನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ಅವರು, ನನ್ನ ಮಗ ವಯಸ್ಸಾದ ನನ್ನನ್ನು ಹೊರಗಾಕ್ಬೋದು, ನನ್ನ ಮಗಳು ಕೊಟ್ಟು ಮನೆಗೆ ಹೋಗ್ಬೋದು, ಆದ್ರೆ ನನ್ನಿಂದ ವಿದ್ಯೆ ಕಲಿತಂತಹ ವಿದ್ಯಾರ್ಥಿಗಳು ಯಾವತ್ತೂ ನನ್ನ ಹೆಸರನ್ನ ಜೀವಂತವಾಗಿರ್ತಾರೆ ಎನ್ನುವಂತಹ ಪ್ರೇಮದಿಂದ ವಿದ್ಯಾರ್ಥಿಗಳನ್ನ ಅಪಾರವಾಗಿ ಪ್ರೀತಿಸಿದ್ರು. ಅವ್ರಿಗೆ ಏನ್ ಬೇಕೋ ಅದನ್ನು ಕೊಟ್ಟರು, ಅವರಿಗೆ ಬದುಕನ್ನ ರೂಪಿಸಿ ಹರಿಸಿದ್ರು. ಹಾಗಾಗಿ ಇವತ್ತು ಅವರು ದೈವತ್ವಕ್ಕೆ ಏರಿದ್ರು, ಮನುಷ್ಯನಿಂದ ಮಹದೇವನ ಎತ್ತರಕ್ಕೆ ಏರಿದ್ರು. ಅಂತಹ ಒಂದು ಕಾಯಕ ಯಾವುದು ಅಂತಂದ್ರೆ ನಮ್ಮ ಶಿಕ್ಷಕ ವೃತ್ತಿ. ಅದಕ್ಕೆ ಹೆಮ್ಮೆ ಪಡಿ ನೀವೆಲ್ಲ. ಬಂಧುಗಳೇ, ಹೇಳಿದ್ವಿ, ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಯಾವುದೋ ಒಂದು ಬಿಲ್ಡಿಂಗ್ ಬೀಳ್ಬೋದು, ಒಬ್ಬ ಡಾಕ್ಟರ್ ತಪ್ಪು ಮಾಡಿದ್ರೆ ಎಲ್ಲೋ ಕೆಲವು ಪೇಷಂಟ್ಗಳು ಸಾಯ್ಬೋದು, ಆದ್ರೆ ಒಬ್ಬ ಲಾಯರ್ ತಪ್ಪು ಮಾಡಿದ್ರೆ ಎಲ್ಲೋ ಕೆಲವು ನಿರಪರಾಧಿಗಳಿಗೆ ಶಿಕ್ಷೆ ಆಗ್ಬೋದು. ಆದ್ರೆ ಒಬ್ಬ ಶಿಕ್ಷಕ ತಪ್ಪು ಮಾಡದ ಅಂತ ಹೇಳಿದ್ರೆ ಅವನ ಜೀವಿತ ಅವಧಿಯವರೆಗೆ ತಮ್ಮ ಕೈಲಿ ಕಲ್ತಿರ್ತಕ್ಕಂಥ ಇಡೀ ಶಿಷ್ಯ ಕುಲ ಹಾಳಾಗೋಗುತ್ತೆ. ಹಾಗಾಗಿ ಶಿಕ್ಷಕರಿಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ನಾವೆಲ್ಲರೂ ಅರಿತು ನಡೆಯಬೇಕಾಗಿದೆ.
ಮಾಡಬೇಕಾಗಿದೆ ಇವತ್ತು. ಒಬ್ಬ ಸಮರ್ಥ ಶಿಕ್ಷಕ ರಾಷ್ಟ್ರ ರಕ್ಷಕ. ಇದನ್ನ ಪ್ರತಿಯೊಬ್ಬರು ನಾವು ನೆನಪಿಟ್ಕೋಬೇಕು. ಒಬ್ಬ ಸಮರ್ಥ ಶಿಕ್ಷಕ ರಾಷ್ಟ್ರ ರಕ್ಷಕ ಆಗೋದಕ್ಕೆ ಸಾಧ್ಯ ಇದೆ. ಒಂದು ಸ್ವಸ್ಥ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಇದೆ. ಮಕ್ಕಳ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಇದೆ. ಅವ್ರಿಗೊಂದು ಭದ್ರವಾದಂತಹ ಭವಿಷ್ಯವನ್ನು ಕಟ್ಟಿಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನವನ್ನ ಮಾಡಬಹುದು. ಮನಸ್ಸು ಮಾಡಿದ್ರೆ ಯಾವುದೂ ಅಸಾಧ್ಯವಲ್ಲ. ಈ ಒಂದು ಬದುಕಿನಲ್ಲಿ ಗುರುಗಳು ಅಂದರೆ ಶಿಕ್ಷಕರು ಮತ್ತು ಪೋಷಕರು, ನುರಿತ ಶಿಕ್ಷಕ, ಅರಿತ ಪೋಷಕ, ಸ್ವಲ್ಪ ಶ್ರದ್ಧೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇಟ್ಬಿಟ್ರೆ ಸಾಕು, ಈ ಶಿಕ್ಷಣ ಯಶಸ್ಸನ್ನ ಪಡ್ಕೊಳ್ಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಹಾಗಾಗಿ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಅರಿತ ಶಿಕ್ಷಕರಾಗಬೇಕಾಗಿದೆ, ನುರಿತ ಶಿಕ್ಷಕರಾಗಬೇಕಾಗಿದೆ. ಇವತ್ತು ಕಾಲ ಬದಲಾಗ್ತಾ ಇದೆ. ಹೇಗೆ ಬದಲಾಗ್ತಾ ಇದೆ? ಹಿಂದೆ ಇದ್ದಂತೆ ಈಗ ಇಲ್ಲ, ಎಲ್ಲವೂ ಬದಲಾಗಿದೆ. ವಿದ್ಯೆ ಬಂತು, ವಿನಯ ಹೋಯ್ತು, ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು, ವಿಜ್ಞಾನ ಬಂತು, ಸಮಾಧಾನ ಹೋಯ್ತು, ಶರೀರ ಸ್ವಾಸ್ಥ್ಯ ಬಂತು, ಚಿತ್ತ ಸ್ವಾಸ್ಥ್ಯ ಹೋಯ್ತು, ಮಾತು ಬಂತು, ಕೃತಿ ಹೋಯ್ತು, ದೀರ್ಘಾಯುಷ್ಯ ಬಂತು, ಜೀವನ ಸ್ವಾರಸ್ಯ ಹೋಯ್ತು, ಸ್ವಾತಂತ್ರ್ಯ ಬಂತು, ಸೌಜನ್ಯ ಹೋಯ್ತು, ಹಣ ಬಂತು, ಗುಣ ಹೋಯ್ತು, ಜಾತಿ ಬಂತು, ಪ್ರೀತಿ ಹೋಯ್ತು, ನೀತಿ ಹೋಯ್ತು. ಹೀಗೆ ಏನೋ ಒಂದು ಪಡ್ಕೊಂಡು ಏನೋ ಒಂದು ಕಳ್ಕೊಳ್ತಾ ಇದ್ವಿ ನಾವು. ಇಂಥ ಒಂದು ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ಶಿಕ್ಷಕರು ಸಹ ಬದಲಾಗಬೇಕಾಗಿದೆ, ಅಪ್ಡೇಟ್ ಆಗಬೇಕಾಗಿದೆ. ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇದೆ, ಹೊಸ ಹೊಸ ನಾಲೆಡ್ಜ್ ಬರ್ತಾ ಇದೆ. ಅದನ್ನ ಮೊದಲು ನಾವು ಪಡ್ಕೋಬೇಕಾಗಿದೆ. ಆ ಹೊಸ ಜ್ಞಾನವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಆ ಹೊಸ ಜ್ಞಾನವನ್ನ ನಾವು ತಿಳ್ಕೊಂಡು ಅದನ್ನ ವಿದ್ಯಾರ್ಥಿಗಳಿಗೆ ಕೊಡಬೇಕಾಗಿದೆ. ನನ್ನ ಹತ್ರನೇ ಆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ನಾವು ಯಾವ ಜ್ಞಾನವನ್ನು ಕೊಡೋದಕ್ಕೂ ಸಾಧ್ಯ ಆಗೋದಿಲ್ಲ. ಮೇಲಿನ ಟ್ಯಾಂಕಲ್ಲಿ ನೀರಿದ್ರೆ ಕೆಳಗಿನ ಟ್ಯಾಪಲ್ಲಿ ಏನ್ ಬರುತ್ತೆ? ನೀರು ಬರುತ್ತೆ. ಮೇಲಿನ ಟ್ಯಾಂಕಲ್ಲಿ ನೀರೇ ಇಲ್ಲ ಅಂತಂದ್ರೆ ಈ ಟ್ಯಾಪಲ್ಲಿ ನೀರು ಬರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾವು ಮೊದಲು ನಮ್ಮ ಟ್ಯಾಂಕ್ ಅನ್ನ ತುಂಬಿಸ್ಕೋಬೇಕಾಗಿದೆ. ಹೊಸ ಹೊಸ ನಾಲೆಡ್ಜ್ ಅನ್ನ, ಜ್ಞಾನವನ್ನ ಒಬ್ಬ ನಿಜವಾದಂತಹ ಶ್ರೇಷ್ಠ ಶಿಕ್ಷಕ ತಾನು ಕಲಿಸುವ ಜೊತೆಗೆ ಕಲಿಯಬೇಕಾಗಿದೆ. ಹೊಸ ಹೊಸದನ್ನ ಕಲಿಬೇಕು. ಕಲಿಕೆ ಅನ್ನೋದು ನಿರಂತರ, ಕಲಿಕೆಗೆ ಕೊನೆ ಅನ್ನೋದು ಇಲ್ಲವೇ ಇಲ್ಲ. ನಾವೇನ್ ಮಾಡ್ತೀವಿ? ಟೀಚರ್ಸ್ಗೆ ಸಿಕ್ತು ಅಂದ ತಕ್ಷಣ ಓದೋದನ್ನೇ ಮರ್ತು ಬಿಡ್ತೇವೆ. ಒಂದ್ಸಾರಿ ಇದು ಸುಮ್ಮನೆ ವಿನೋದಕ್ಕಾಗಿ ಹೇಳ್ತೀನಿ, ಅದನ್ನ ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ಮೇಷ್ಟ್ರು ಪಾಠ ಮಾಡ್ತಾ ಇದ್ರು. ಇಬ್ಬರು ವಿದ್ಯಾರ್ಥಿಗಳ ಕ್ಲಾಸಿಗೆ ಲೇಟಾಗಿ ಬಂದಾಗ ಕೇಳಿದ್ರು ಮೇಷ್ಟ್ರು, ಏಯ್ ಯಾಕೋ ಲೇಟು ಅಂತ. ಒಪ್ಪೇನಂದ, ಸಾರ್ ನಂದು 8 ಆಣೆ ಕಳೆದೋಗಿತ್ತು, ಆ 8 ಆಣೆ ಮೇಲೆ ಇವ್ನು ನಿಂತದ್ದ ಹುಡುಕ್ಯಾಡಿ ಸಾಕಾಗೋತು, ಅದಕ್ಕೆ ಲೇಟ್ ಆಯ್ತು ಅಂದ. ಅಲ್ಲ ಕಣೋ, ಬೆಳ್ಳೊಡಿಯೋಗಿ ಬಂದಿದ್ರಲ್ಲ ಫಸ್ಟ್ ಪೀರಿಯಡ್, ಏನೋ ಮಾಡ್ತೀರಿ ಪಾಠಕ್ಕೆ ಅಂದ್ರು. ಪಾಠ ಮಾಡ್ಬಿಟ್ಟಿದ್ದೀನಲ್ಲ. ಒಬ್ಬ ವಿದ್ಯಾರ್ಥಿ ಹೇಳ್ದ, ಸಾರ್ ಓದ್ಕೊಂತೀವಿ ಬಿಡ್ರಿ ಸಾರ್. ಏಯ್ ನೋಟ್ಸಿಗೆ ಏನ್ ಮಾಡ್ತೀವಿ ಒಂದು. ಆವಾಗ ಅವನು ಹೇಳ್ದ, ಸಾರ್ ನಮ್ಮ ಅಪ್ಪ ಕೊಟ್ಟಿದ್ರಲ್ಲ ಅದೇ ನೋಟ್ಸ್ ಐತೆ, ಅದನ್ನೇ ಓದ್ಕೊಂತೀನಿ. ಶಿಕ್ಷಕರು ಬದಲಾಗಬೇಕು. ಯಾವುದೋ ಹಳೆ ಕಾಲದ ಯಾರೋ ಬರ್ತಿದ್ದಂತಹ ನೋಟ್ಸ್ ಗೈಡಲ್ಲಿ ಇಟ್ಕೊಂಡು ಅದನ್ನೇ ಆದರ್ಶ ಅಂತೇಳಿ ತಿಳ್ಕೊಂಡು ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮನ್ನ ನಿಜವಾಗಿಯೂ ಮೌಲ್ಯಮಾಪನ ಮಾಡೋರು ಬೇರೆ ಯಾರು ಮಾಡಲ್ಲ. ನಮ್ಮ BEO ಮಾಡಲ್ಲ, ಅಥವಾ ಯಾವುದೋ ಇನ್ಸ್ಪೆಕ್ಟರ್ಗಳು ಮಾಡಲ್ಲ, ನಮ್ಮ ಮಕ್ಕಳು ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಟ್ಟವನ್ನ ಅಳಿತಾರೆ. ಇವ್ರ ಲೆವೆಲ್ ಎಷ್ಟು ಅನ್ನೋದನ್ನ ಅವರೇ ಅಳೆದೋಗುತ್ತಾರೆ. ಅವ್ರು ಅಳೆದು ನಮ್ಗೆ ಎಷ್ಟು ಬೇಕೋ ಅಷ್ಟು ಮರ್ಯಾದೆಯನ್ನ ಕೊಡ್ತಾರೆ. ಹಾಗಾಗಿ ಅವ್ರ ಮುಂದೆ ನಾವು ನಿಲ್ಬೇಕು ಅಂತಂದ್ರೆ ಅವ್ನಿಗೇನು ಗೊತ್ತಿಲ್ಲ ಅಂತೇಳಿ ಅಂದ್ಕೊಳ್ಳೋ ಹಾಗಿಲ್ಲ. ಇವತ್ತಿನ ಮಕ್ಕಳು ತುಂಬಾ ಜಾಣರಿರ್ತಾರೆ. ನಮ್ಮ ಪುಟ್ಟಿ ಇದ್ದಾಳಲ್ಲ, ಈಗ ಬಂದಿದ್ಲಲ್ಲ, ಅವಳು ನಮ್ಮ ಪಕ್ಕದ ಮನೆ ಹುಡುಗಿ. ಅವಳನ್ನ ನನ್ನ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ನಾನು. ಆವಾಗ ಅವಳು ದಿನ ಸ್ಕೂಲಿಗೆ ಬಂದಾಗ ನನ್ನ ಹತ್ರ ಬರ್ತಾಳೆ. ಅವಳು ನನ್ನ ಜೊತೆಗೇನೆ ಇರೋದು, ನನ್ನ ಜೊತೆಗೇನೆ ಮಲ್ಕೋದು. ಅವಳಿಗೆ ಕೇಳಿದೆ, ಪುಟ್ಟಿ ಹೋಮ್ವರ್ಕ್ ಎಲ್ಲ ಆಯ್ತಾ ಅಂತ ಕೇಳಿದೆ. ಆಂಟಿ ಇಲ್ಲ ಆಂಟಿ, ನಿಮಗೆ ABCD ಬರುತ್ತಾ ಅಂತ. ನನ್ನ ಲೆಕ್ಚರ್ ಕಡೆ ಬರಲ್ಲ ಅಂದೆ. ಆಂಟಿ ಹೌದಾ, ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಎಲ್ಲ ಬರುತ್ತಾ ಅಂತ. ಹ್ಞೂನೇ ಬರುತ್ತೇನೆ. ಮತ್ತೆ 1 2 3 ಬರುತ್ತಾ 100 ವರೆಗೆ? ಹ್ಞೂ ಬರುತ್ತೇನೆ. ನನಗೇನು ಡೌಟ್ ಆಂಟಿ, ನೀವು ಕನ್ನಡ ಮೀಡಿಯಂ ಅಲ್ಲಿ ಓದ್ತಾರಲ್ಲ, ಎಲ್ಲಿ ಬರ್ದು ತೋರಿಸಿ ನೋಡೋಣ ಅಂತ ಒಂದು ಪೆನ್
ಎಷ್ಟು ಎಕ್ಸಸೈಸ್ ನೋಟ್ಬುಕ್ ತಂದು ಕೊಟ್ಲು. ನಾನು ತುಂಬಾ ಸಿನ್ಸಿಯರ್ ವಿದ್ಯಾರ್ಥಿ ತರ ನೀಟಾಗಿ ಬರೆದು ನಾಳೆ ಬರ್ತಿದ್ದೀನಿ ಅಂದೆ. ಆಗ ಅವಳೇ ನನಗೆ ಗೊತ್ತಾ, ಥ್ಯಾಂಕ್ಸ್ ಆಂಟಿ, ನನ್ನ ಹೋಮ್ವರ್ಕ್ ಮುಗೀತು. ಇವತ್ತಿನ ಮಕ್ಕಳು ದೊಡ್ಡರು ಅಂತ ನಾವು ಅಂದ್ಕೊಂಡ್ರೆ ನಮ್ಮಂತ ಮೂರ್ಖರು ಮತ್ತಾರು ಇರೋದಿಲ್ಲ. ಹಾಗಾಗಿ ಆ ಮಕ್ಕಳ ಮುಂದೆ ನಾವು ನಿಲ್ಬೇಕು ಅಂತ ಹೇಳಿದ್ರೆ ನಾವು ತುಂಬಾ ರಿಸೋರ್ಸ್ಫುಲ್ ಪರ್ಸನ್ಗಳು ಆಗಿರ್ಬೇಕು. ಆಗ ಮಾತ್ರ ವಿದ್ಯಾರ್ಥಿಗಳು ನಮಗೆ ಬೆಲೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಶಿಕ್ಷಕ ಬಂಧುಗಳೇ, ನಾವೆಲ್ಲರೂ ನಿರಂತರ ಕಲಿಕೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೋಬೇಕು. ಇವತ್ತೇನು ಎಲ್ಲ ಬಂದ್ಬಿಟ್ಟಿದೆಯಲ್ಲ, ಕಂಪ್ಯೂಟರ್ ಜ್ಞಾನ ನಮಗೆ ಬೇಕೇ ಬೇಕು. ಇವತ್ತು ಶಿಕ್ಷಕರಿಗೆ ಮೊಬೈಲಲ್ಲೇ ಎಲ್ಲಾ ಸುದ್ದಿಯನ್ನ, ಎಲ್ಲ ಮಾಹಿತಿಯನ್ನ ಕೊಡುವಂತಹ ಒಂದು ಸಿಸ್ಟಮ್ ಇವತ್ತು ಕ್ರಿಯೇಟ್ ಆಗಿರೋದ್ರಿಂದ ನಾವೆಲ್ಲರೂ ಅಪ್ಡೇಟ್ ಆಗಬೇಕಾಗಿದೆ. ಹೊಸ ಜ್ಞಾನಕ್ಕೆ ನಮ್ಮನ್ನ ನಾವು ತೆರ್ಕೊಳ್ಬೇಕಾಗಿದೆ. ಅಷ್ಟೇ ಅಲ್ಲದೆ ಬಂಧುಗಳೇ, ಇವತ್ತು ನಾವು ಮಕ್ಕಳನ್ನ ತುಂಬಾ ಬೈಯೋದ್ರಿಂದ ಪ್ರಯೋಜನ ಇಲ್ಲ, ಮಕ್ಕಳನ್ನು ಹೊಡೆಯೋದ್ರಿಂದನೂ ಪ್ರಯೋಜನ ಇಲ್ಲ. ಆಗಲೇ ಹೇಳಿದೆ ನಾನು, ವಿದ್ಯಾರ್ಥಿಗಳನ್ನ ತುಂಬಾ ಪ್ರೀತಿಸ್ಬೇಕು ಅಂತ ಹೇಳಿ. ಇವತ್ತಿನ ವಿದ್ಯಾರ್ಥಿಗಳು ನಮ್ಮನ್ನ ಒಬ್ಬ ಫ್ರೆಂಡ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ, ಟೀಚರ್ಸ್ನ. ನಮ್ಮ ವ್ಯಕ್ತಿತ್ವ ಘನವಾಗಿರ್ಬೇಕು, ನಮ್ಮ ಚಿಂತನೆಗಳು ತುಂಬಾ ಅದ್ಭುತವಾಗಿರ್ಬೇಕು, ಆದ್ರೆ ನಮ್ಮ ನಡತೆ ಸರಳವಾಗಿರ್ಬೇಕು. ಮಕ್ಕಳ ಜೊತೆಗೆ ಸರಳವಾಗಿ ಬೆರೆಯುವಂತೆ, ಆ ಮಕ್ಕಳು ನಮ್ಮನ್ನ ಸರಳವಾಗಿ ಒಂದು ಮಾತಾಡಿಸೋ ಹಾಗೆ ಇದ್ದಾಗ ಮಾತ್ರ, ಆ ಥರದ ಒಂದು ಸಂಬಂಧ ಇದ್ದಾಗ ಮಾತ್ರ ಅವ್ರು ನಮ್ಮ ಹತ್ರ ಎಲ್ಲ ಹಚ್ಕೋತಾರೆ, ಎಲ್ಲ ಶೇರ್ ಮಾಡ್ಕೋತಾರೆ, ನಮ್ಮನ್ನು ಇಷ್ಟಪಡ್ತಾರೆ, ನಾವು ಮಾಡೋ ಸಬ್ಜೆಕ್ಟ್ ಅನ್ನು ಇಷ್ಟಪಡ್ತಾರೆ. ಇಲ್ಲ ಅಂತಂದ್ರೆ ನಮ್ಮನ್ನು ದ್ವೇಷಿಸೋದಕ್ಕೆ ಪ್ರಾರಂಭಿಸ್ತಾರೆ. ನಾವೇನ್ ಮಾಡ್ತೀವಿ, ತುಂಬಾ ಸ್ಟ್ರಿಕ್ಟ್ ಅನ್ನೋ ತರ ಮುಖ ಊದಿಸ್ಕೊಂಡು ಏನೋ ಕುತ್ಗಳ ಅಂತೇಳಿ ಹಿಂಗಂದ್ರೆ ಇದೆಲ್ಲ ಸಿಡುಕು ಮುದ್ದಿ ಸಿದ್ದಪ್ಪ ಬಂತು ಅಂತೇಳಿ ಅಂದ್ಕೊಳ್ತಾರೆ. ಹಾಗಾಗಿ ನಾವು ಮಕ್ಕಳನ್ನ ತುಂಬಾ ಪ್ರೀತಿಸೋದನ್ನ ಕಲಿತು ಮಕ್ಕಳಲ್ಲಿ ನಾವು ಮಕ್ಕಳಾಗಿ ಬೆರೆತಾಗ ಕಲಿಕೆ ತುಂಬಾ ಚೆನ್ನಾಗಾಗುತ್ತೆ. ಆ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಕಲಿಕೆಯನ್ನು ಕೊಡ್ಬೇಕು. ಈಗೇನು ನಿಮಗೆ ಬಂದಿದೆಯಲ್ಲ ನಲಿ ಕಲಿ ಅನ್ನೋದು, ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರು ಕಲಿತಾಗ ಅವ್ರು ತುಂಬಾ ಅದ್ಭುತವಾಗಿ ಅದರ ಪರಿಣಾಮ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲ ಬೈತೀವಿ. ಬೈದ್ಬಿಟ್ರೆ ನಮ್ಮ ಕ್ಲಾಸಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಪಾಠ ಮಾಡ್ತಾ ಇದ್ದೀನಿ ನಾನು ಅಂತೇಳಿ ಅಂದ್ಕೊಳ್ತೀವಿ. ಒಂದ್ಸಾರಿ ನಮ್ಮ ಕನ್ನಡ ಸರ್ ಪಾಠ ಮಾಡ್ತಾ ಇದ್ದೆ, ನಾನು ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ನಾವು ಬೈಯೋದು ಯಾವ ಮಕ್ಕಳಿಗೂ ಇಷ್ಟ ಆಗೋದಿಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪ್ರೀತಿಯಿಂದ ಕಲಿಸಿದಾಗ ಮಾತ್ರ, ಪ್ರೀತಿಯಿಂದ ಜಗತ್ತನ್ನೇ ಗೆಲ್ಲಬಹುದಂತೆ ಕಣ್ರಿ. ಇನ್ನು ಆ ಮುದ್ದು ಮಕ್ಕಳನ್ನ ಗೆಲ್ಲಕ್ಕಾಗಲ್ವಾ ನಮ್ಮಿಂದವಾ? ಅದಕ್ಕೋಸ್ಕರ ಪ್ರೀತಿಯಿಂದ ಕಲಿಸೋಣ. ಒಂದ್ಸರಿ ಆ ಸರ್ ಪಾಠ ಮಾಡ್ತಾ ಇದ್ರು, ಪ್ರಾಸದ ಬಗ್ಗೆ ಮಾಡ್ತಾ ಇದ್ರು. ಏನು ಹೇಳಿದ್ರು, ಅವ್ರ ಕ್ಲಾಸಲ್ಲಿ ತುಂಬಾ ಗಲಾಟೆ ಮಾಡ್ತಾರೆ ಮಕ್ಕಳು. ತುಂಬಾ ಗಲಾಟೆ ಅಂದ್ರೆ ಹಿಂದಿನ ಮಕ್ಕಳು ಏನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತೇ ಆಗಲ್ಲ. ತುಂಬಾ ಗಲಾಟೆ ಮಾಡುವಾಗ ಅವ್ರಿಗೆ ತುಂಬಾ ಸಿಟ್ಟು ಮಕ್ಕಳ ಮೇಲೆ. ಹೇಳ್ತಿದ್ರು ಪ್ರಾಸದಲ್ಲಿ, ಹೂವಿಲ್ಲದ ಅಲ್ಲ, ಬೆಂಕಿ ಇಲ್ಲದ ಒಲೆ, ಮೀನಿಲ್ಲದ ಒಲೆ, ಖಾಲಿ ಇರುವ ನಿನ್ನ ತವೆ, ಇದ್ದರೆಷ್ಟು ಬಿಟ್ಟರೆಷ್ಟು ಅಂದ್ಬಿಟ್ಟು ಅವನಿಗೆ ಹತ್ಕೊಂಡ್ಬಿಡ್ತು. ಸಾರ್ ನಾನು ಇಂಥದ್ದೇ ಒಂದು ಹೇಳ್ತೀನಿ ಇಂದ ಉದಾಹರಣೆ ಹೇಳು ಅಂದ್ರು ಅನಿವಾರ್ಯ. ಅವಾಗ ಅವನು ಶುರು ಹಚ್ಕೊಂಡ. ಹೂವಿಲ್ಲದ ತೋಟ, ಸೌಂದರ್ಯವಿಲ್ಲದ ನೋಟ, ಸ್ಪರ್ಧೆ ಇಲ್ಲದ ಓಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆಷ್ಟು ಬಿಟ್ಟರೆಷ್ಟು ಅಂತ ಹೋಗ್ತಾ ಇದ್ದ. ಆಮೇಲೆ ಇನ್ನೊಬ್ಬರು ಎಡ್ಕೊಂಡವರು, ನಿನ್ನ ವಯಸ್ಸಲ್ಲಿ ಸ್ವಾಮಿ ವಿವೇಕಾನಂದರು ಅಮೆರಿಕದ ಚಿಕಾಗೋ ನಗರಕ್ಕೆ ಹೋಗಿ ಭಾಷಣ ಮಾಡಿ ಭಾರತದ ಕೀರ್ತಿಯನ್ನ ಇಡೀ ಪ್ರಪಂಚ ತುಂಬಾ ಹಚ್ಚಿದ್ರು. ನೀನು ಇದೆಯ ದೊಡ್ಡ ಪಿಂಡ ಅಂದ್ಬಿಟ್ರು. ಅವನಿಗೂ ಉರಿತು. ಅವನಂದ, ಸಾರ್ ನಿಮ್ಮ ವಯಸ್ಸಲ್ಲಿ ಭಗತ್ ಸಿಂಗ್ ಗಲ್ಲಿಗೆ ಹಾಕಿದ್ರು ಗೊತ್ತಾ ಅಂದ್ಬಿಟ್ಟ. ಮಕ್ಕಳು ಬೈಯೋದನ್ನ ಇಷ್ಟಪಡಲ್ಲ, ಬೈಯೋ ನಮ್ಮನ್ನು ಇಷ್ಟಪಡಲ್ಲ, ನಾವು ಮಾಡೋ ಸಬ್ಜೆಕ್ಟ್ ಅನ್ನು ಇಷ್ಟಪಡಲ್ಲ, ದೂರ ಹೋಗ್ತಾರೆ. ಒಂದ್ ಸ್ಕೂಲಿಗೆ ಬೆಂಕಿ ಬಿದ್ದಿತ್ತಂತೆ, ಎಲ್ಲಾ ಹುಡುಗರು ಖುಷಿಯಿಂದ ಕುಣಿದಾಡ್ತಿದ್ವಂತೆ. ಸ್ಕೂಲಿಗೆ ಬೆಂಕಿ ಬಿತ್ತು, ನಾಳೆಯಿಂದ ಸ್ಕೂಲ್ಗೆ ಹೋಗಂಗಿಲ್ಲ ಅಂತ. ಒಬ್ಬ ಮಾತ್ರ ಕುತ್ಕೊಂಡು ಅಳ್ತಾ ಇದ್ದಂತೆ. ಅವನ ಹತ್ರ ಹೋಗಿರೋದಿರಲ್ಲ. ಯಾಕೋ ಅಳ್ತಾ ಇದೀಯಾ ಅಂದ್ರಂತೆ. ಬೆಂಕಿ ಬಿದ್ದಿತ್ತಲ್ಲ ಸ್ಕೂಲಿಗೆ, ನಾಳೆಯಿಂದ ಸ್ಕೂಲಿಗೆ ಬರೋಂಗಿಲ್ಲ ಕಣ, ನೀನ್ಯಾಕೆ ಅಳ್ತೀನಿ, ಖುಷಿ ಕೊಡೋಂದ್ರಂತೆ.
ಅವಾಗ ಅನ್ನಂತೆ, ಏ ಸ್ಕೂಲಿಗೆ ಬೆಂಕಿ ಬಿತ್ತು ಕಣ, ಮೇಷ್ಟ್ರುಗಳಿಗೆ ಬೆಂಕಿ ಬಿದ್ದಿಲ್ಲ. ಹೀಗೆ ನಾವು ಅನ್ನಿಸ್ಕೋಬಾರ್ದು. ಗುರು ಅಂದ್ರೆ ಗುರುತ್ವಾಕರ್ಷಣ ಶಕ್ತಿ ಇರೋನೇ ನಿಜವಾದ ಗುರು. ಅವನಿಗೆ ಗುರುತ್ವಾಕರ್ಷಣ ಶಕ್ತಿ ಇರಬೇಕು. ಎಲ್ಲ ವಿದ್ಯಾರ್ಥಿಗಳ ಮನಸ್ಸನ್ನ ಸೆರೆ ಹಿಡಿಯುವಂತ ಒಂದು ಮೋಡಿ ಅವನು ಮಾಡ್ಬೇಕಾಗತ್ತೆ. ಹಾಗಾಗಿ ನಾವು ಕ್ಲಾಸ್ ರೂಮಿಗೆ ಹೋದ ತಕ್ಷಣ ಒಂದೇ ಸರಿ ಆ ಮಕ್ಕಳಿಗೆ ಬೈಯೋದಕ್ಕೆ ಅಥವಾ ಪಾಠ ಶುರು ಮಾಡೋದಕ್ಕೆ ಪ್ರಾರಂಭ ಮಾಡಬಾರ್ದು. ಕ್ಲಾಸ್ ರೂಮಿಗೆ ಹೋದ ತಕ್ಷಣ ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಈಗ ರೈತರು ಏನ್ ಮಾಡ್ತಾರೆ, ಮುಂಗಾರು ಮಳೆ ಬಿದ್ದಾಗ ಎಲ್ಲ ಹೊಲನ ಹದ ಮಾಡ್ಕೋತಾರೆ. ಅದು ಕುಂಟೆನೋ ಕೊಳ್ಳೋ ಏನೋ ನೇಗಿಲೋ ಹೊಡೆದ್ಬಿಟ್ಟು ಕಸ ಕಡ್ಡಿ ಎಲ್ಲ ತೆಗೆದು ಹಸನು ಮಾಡಿ ಆಮೇಲೆ ಬೀಜವನ್ನ ಬಿತ್ತುತ್ತಾರೆ. ಆದ್ರೆ ನಾವು ಕ್ಲಾಸ್ ರೂಮಿಗೆ ಹೋದಾಗ ನಮ್ಮ ಮಕ್ಕಳ ಮನಸ್ಸು ಸಹ ಭೂಮಿ ಇದ್ದಾಗೇನೆ ಹಂಗೆ ಎಕ್ಕದಂ ಹೋಗಿ ಪಾಠ ಮಾಡೋದಕ್ಕೆ ಶುರು ಮಾಡಿಬಿಟ್ವಿ ಅಂತಂದ್ರೆ ಅದು ನಿಜವಾದ ಶಿಕ್ಷಕರ ಲಕ್ಷಣ ಅಲ್ಲ. ಆ ಮಕ್ಕಳನ್ನ ಮೊದಲು ಒಂದು ಹದಕ್ಕೆ ತರಬೇಕು. ಒಂದು ಹದಕ್ಕೆ ತಂದ್ಮೇಲೆ ನಾವು ಪಾಠವನ್ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಮಕ್ಕಳ ಮನಸ್ಸನ್ನ ಹದಗೊಳಿಸಬೇಕು, ಮುದಗೊಳಿಸಬೇಕು. ನಾವೇನ್ ಮಾಡ್ತೀವಿ, ಶಿಕ್ಷಕರಾಗಿರ್ತಕ್ಕಂಥವ್ರು ನಮ್ಮ ಕ್ಲಾಸಲ್ಲಿ 5-6 ಜನನೋ 4-5 ಜನನೋ ಚೆನ್ನಾಗಿ ಓದೋಂಥ ಮಕ್ಕಳಿರ್ತಾರೆ. ಬರೀ ಆ ಮಕ್ಕಳನ್ನ ಮಾತ್ರ ನೋಡ್ತಾ ಪಾಠ ಮಾಡಿದ್ರೆ ಅದು ನಿಜವಾದ ಶಿಕ್ಷಕ ಅಲ್ಲ. ನಾವು ಶಿಕ್ಷಕರಾಗಿರ್ತಕ್ಕಂಥದ್ದು ಆ ಎಲ್ಲಾ ಮಕ್ಕಳಿಗೂ ಶಿಕ್ಷಕರಾಗಿರ್ತೀವಿ. ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸಹ ನಾವು ಗಮನಿಸ್ತಾ ಪಾಠ ಮಾಡಬೇಕು. ಇಡೀ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಿ ಯಾರು ಅಲ್ಲಾಡ್ತಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಯಾಕೆಂದ್ರೆ ಮಕ್ಕಳಲ್ಲಿ ಏಕಾಗ್ರತೆಯನ್ನು ಮೂಡಿಸ್ಬೇಕು. ನಾವು ಪಾಠ ಮಾಡ್ತಾ ಇದ್ವಿ ಅಂದ್ರೆ ಆ ಮಕ್ಕಳು ಅಷ್ಟೂ ಜನ ಮಕ್ಕಳು ನಮ್ಮನ್ನೇ ನೋಡ್ತಾ ಇರ್ಬೇಕು. ನಾವ್ ಏನ್ ಹೇಳ್ತೀವಿ ಅದನ್ನ ಕೇಳ್ತಾ ಇರ್ಬೇಕು. ನಾವು ಕೇಳಿ ಅವ್ರು ಹೇಳಿದಂತಹ ವಿಷಯವನ್ನು ಅವ್ರು ಗ್ರಹಿಸ್ತಾ ಇರ್ಬೇಕು. ಆಗ ಅವನು ನಿಜವಾದ ಶಿಕ್ಷಕ ಆಗ್ತಾನೆ. ಯಾರೋ 4 ಜನ ಹುಡುಗರನ್ನ ಪಾಠ ಮಾಡ್ತೀನಿ ನೋಡ್ಕೊಂತ ಅವ್ರಿಗೆ ಪ್ರಶ್ನೆ ಕೇಳ್ಕೊಂತ ಪಾಠ ಮಾಡಿದ್ರೆ ನೋಡಿದ ಮಕ್ಕಳು ಅವ್ರ ಚಟುವಟಿಕೆನಲ್ಲಿ ಅವ್ರು ತೊಡಗ್ತಾರೆ. ಅದು ನಿಜವಾದ ಕ್ಲಾಸ್ ರೂಮ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗೇನೆ ನಾನು ಒಂದು ಪಾಠ ಮಾಡ್ತಾ ಇದ್ದೆ. ನಾನು ಇತಿಹಾಸ ಉಪನ್ಯಾಸಕಿಯಾಗಿದ್ದೆ. ಒಂದು ಮೊದಲನೇ ಮಹಾಯುದ್ಧದ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಮಾಡಿದ್ಮೇಲೆ ನೋಡ್ರಪ್ಪ ಎಲ್ಲ ಪ್ರಶ್ನೆ ಉತ್ತರ ಕಲ್ತ್ಕೊಂಬನ್ನಿ, ನಾಳೆ 2ನೇ ಮಹಾಯುದ್ಧ ಮಾಡ್ತೀನಿ ಅಂತೇಳಿ ಹೇಳಿದೆ. ತಿರುಗ್ತಿನ ಬಂದು ಕ್ಲಾಸಿಗೆ ಹೋದೆ, ಪ್ರಶ್ನೆ ಕೇಳಿದೆ, ಮಕ್ಕಳೇ ಮೊದಲನೇ ಮಹಾಯುದ್ಧ ಎಲ್ಲಿಂದ ಎಲ್ಲಿವರೆಗೆ ನಡೀತು ಅಂದೆ. ಒಬ್ಬ ನಿಂತ್ಕೊಂಡು ಹೇಳ್ದ, ಮೊದಲನೇ ಮಹಾಯುದ್ಧ 43ನೇ ಪುಟದಿಂದ 64ನೇ ಪುಟದವರೆಗೆ ನಡೀತು. ಎಷ್ಟು ಚೆನ್ನಾಗಿ ಪಾಠ ಕೇಳಿದ್ಯಪ್ಪ ಅಂದು 2ನೇ ಮಹಾಯುದ್ಧ ಶುರು ಮಾಡಿದೆ. ಕಾರಣ ಹೇಳಿದೆ, ಯುದ್ಧ ಆರಂಭ ಆಯಿತು. ಅಮೆರಿಕ 2ನೇ ಮಹಾಯುದ್ಧ ಪ್ರವೇಶ ಮಾಡಿತು. ಜಪಾನಿನ 2 ಬೃಹತ್ ಕೈಗಾರಿಕಾ ನಗರಗಳಾಗಿರ್ತಕ್ಕಂತಹ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಣುಬಾಂಬ್ ದಾಳಿಯನ್ನ ಮಾಡಿತು. 2 ನಗರಗಳು ಹತ್ಕೊಂಡು ಉಳಿತಾ ಇದೆ ಅಂತ ನಾನು ಯುದ್ಧ 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 ಅಂತ ಪಾಠ ಮಾಡ್ತೀನಿ. ಯಾಕೆಂದ್ರೆ ಆನ್ಯುವಲ್ ಎಕ್ಸಾಮ್ಗೆ ಅದನ್ನ 10 ಮಾರ್ಕ್ಸ್ ಕೇಳ್ತಾರೆ. ತುಂಬಾ ಇಂಟ್ರೆಸ್ಟ್ ಇಂದ ಪಾಠ ಮಾಡ್ತಿದ್ದೀನಿ. ಹಿಂದ್ಗಡೆ ಕೂತ್ಕೊಂಡಿರೋ ಒಬ್ಬ ವಿದ್ಯಾರ್ಥಿ ನಿದ್ದೆ 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 ಮಾಡ್ತಿದ್ದಾನೆ. ಅವನನ್ನು ನೋಡಿದ್ರೆ ತುಂಬಾ ಸಿಟ್ಟು ಬಂತು. 10 ಮಾರ್ಕ್ಸ್ ಕೇಳ್ತಾರೆ, ಇದನ್ನ ಅವ್ನು ನಿದ್ದೆ ಮಾಡ್ತಾನಲ್ಲ ಅಂತೇಳಿ ಪಕ್ಕದಲ್ಲಿ ಕೂತಿದ್ದ ಪರಮೇಶಿಗೆ ಹೇಳಿದೆ, ಲೋ ಪರಮೇಶಿ ಅವನನ್ನು ಎಬ್ಸೋ ಅಂದೆ. ಅವನು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಕುತ್ಕೊಂಡ. ಇನ್ನೂ ಸಿಟ್ಟು ಬಂತು, ಏಯ್ ಎಬ್ಸೋ ಅಂದ. ಅವನಿನ್ನು ಎಬ್ಬಿಸ್ಲಿಲ್ಲ, ನೆಟ್ಟ ಕುತ್ಕಂತ. ಬಹಳ ಸಿಟ್ಟು ಬಂದ್ಬಿಡ್ತು. ಏಯ್ ಎಬ್ಬಿಸ್ತೀಯೋ ಬರೋಣ ಅಂದ. ನಾನು ಎಷ್ಟು ಕೋಪದಲ್ಲಿ ಹೇಳಿದ್ನೋ ಅವನಷ್ಟೇ ಕೂಲಾಗಿ ಉತ್ತರ ಕೊಟ್ಟ, ಹೋಗಿ ಮಿಸ್, ಮಲಗ್ಸಕ್ಕಾದ್ರೂ ನೀವು, ಎಬ್ಸಕ್ಕಾದ್ರೂ ನಾನೇನ ಅಂದ್ಬಿಟ್ಟ. ನಮ್ಮ ಪಾಠಗಳು ವಿದ್ಯಾರ್ಥಿಗಳು ಮಲಗುವಂತೆ ಇರಬಾರದು. ವಾಟ್ ನೆಕ್ಸ್ಟ್, ಮತ್ತೇನ್ ಹೇಳ್ತಾರೆ ಅದನ್ನ ಕೇಳಬೇಕು ಅಂತಕ್ಕಂತಹ ಆಸಕ್ತಿಯನ್ನು ಕೆರಳಿಸುವಂತೆ ನಾವು ಪಾಠ ಮಾಡಬೇಕು. ಆಸಕ್ತಿಯನ್ನು ಕೆರಳಿಸದೆ ಪಾಠ ಮಾಡಿದರೆ ಅದು ಕಬ್ಬಿಣವನ್ನು ಕಾಯಿಸದೆಯೇ ಬಡಿದಂತೆ ಆಗುತ್ತೆ. ಕಬ್ಬಿಣವನ್ನು ಕಾಯಿಸ್ದಂಗೆ ಬಡಿದ್ರೆ ಶೇಪಿಗೆ ಬರುತ್ತಾ? ಇಲ್ಲ. ನಾವು ಹಾಗೆ ಮಾಡ್ದಂಗಾಗುತ್ತೆ, ಅದು ವ್ಯರ್ಥ ಆಗುತ್ತೆ. ಹಾಗಾಗಿ ಬಂಧುಗಳೇ, ನಾವು ಹುಟ್ಟಿದ್ವಿ. ಇವತ್ತು ರಾಧಾಕೃಷ್ಣನ್ ಅವರು ಸತ್ತಿಲ್ಲ. ಅವರ ಆದರ್ಶಗಳು ನಮ್ಮ ಕಣ್ಣು ಮುಂದಿದೆ. ನಮ್ಮ ಬದುಕಿಗೆ ಬೆಳಕ
ವಿನಿಯ ಅವರು ತಿರುತ್ತಣಿಗೆ ರಾಷ್ಟ್ರಪತಿಯಾದಾಗ ಒಮ್ಮೆ ಬಂದಿರ್ತಾರೆ, ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಅಜ್ಜ, ಎಲ್ಲ ಹಣ್ಣಣ್ಣ ಮುದುಕ, ಕೂದಲೆಲ್ಲ ಬೆಳಗಾಗಿದೆ, ಚರ್ಮವೆಲ್ಲ ಸುಕ್ಕುಗಟ್ಟಿ ಹೋಗಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಬೆನ್ನುವಾಗಿದೆ, ಕೈ ಕೋಲೆ. ಇಂಥ ಮುದುಕರು ಹಣ್ಣಣ್ಣ ಮುದುಕರು ಕೂತಿರ್ತಾರೆ. ಅವ್ರು ನೋಡಿದ ತಕ್ಷಣ ಡ್ರೈವರಿಗೆ ಹೇಳ್ತಾರೆ ಕಾರ್ ನಿಲ್ಸು ಅಂತ ಹೇಳ್ಬಿಟ್ಟು. ತಕ್ಷಣ ಕಾರಿಂದ ಇಳಿದು ಅವರು ರಾಧಾಕೃಷ್ಣನ್ ಅವರು ಆ ವೃದ್ಧ ವ್ಯಕ್ತಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರೆ. ಎಲ್ರಿಗೂ ಆಶ್ಚರ್ಯ, ಇವರು ದೇಶದ ರಾಷ್ಟ್ರಪತಿಗಳು ಇನ್ಯಾರೋ ಮುದುಕಿಗೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಆ ವೃದ್ಧರು ಸಹ ಯಾರಪ್ಪ ನೀನು ಅಂತ ಕೇಳಿದಾಗ ರಾಧಾಕೃಷ್ಣನ್ ಹೇಳ್ತಾರೆ, ಸರ್ ನೀವು ನನಗೆ 3ನೇ ಕ್ಲಾಸಲ್ಲಿ ಪಾಠ ಮಾಡಿದ್ರಲ್ಲ ಸರ್ ರಾಧಾಕೃಷ್ಣ, ಅವನೇ ನಾನು ಅಂತೇಳಿ ಹೇಳ್ತಾರೆ. ಆವಾಗ ಗುರುವಿಗೆ ಅದೆಷ್ಟು ಪರಮಾನಂದ ಆಗುತ್ತೆ. ನಾವು ಮಕ್ಕಳಲ್ಲಿ ಮಾನವೀಯತೆಯನ್ನು ಬೆಳೆಸಬೇಕು ಬಂಧುಗಳೇ. ಹೇಳೋದು ತುಂಬಾ ಇದೆ, ಅದರ ಸಮಯ ಇಲ್ಲ. 1962ರಲ್ಲಿ ಚೀನಾ ಭಾರತದ ಮೇಲೆ ಯುದ್ಧ ಮಾಡ್ತಾರೆ. ಆಗ ನಮ್ಮೊಬ್ಬ ಭಾರತೀಯ ಸೈನಿಕ, ಅದು ನಮ್ಮ ಕರ್ನಾಟಕದ ಸೈನಿಕ, ಯುದ್ಧ ಮಾಡ್ತಾ ಇರ್ತಾನೆ. ಮೈ ತುಂಬ ಅವನಿಗೆ ಗುಂಡುಗಳು ಬಿದ್ದಿರ್ತವೆ, ರಕ್ತ ಸುರಿತಾ ಇರುತ್ತೆ, ಇನ್ನೇನು ತಾನು ಎದ್ದಳಕ್ಕಾಗಲ್ಲ, ಇನ್ನೇನು ಸಾಯುವಂತ ಸ್ಥಿತಿ. ಅಂತ ಸಂದರ್ಭದಲ್ಲಿ ಅವನಿಗೆ ತಾನು 3ನೇ ಕ್ಲಾಸಲ್ಲಿ ಓದಿದಂತ ಒಂದು ಪದ್ಯ ನೆನಪಾಗುತ್ತೆ. ಹಿಮಗಿರಿಯ ಶಿಖರದಲ್ಲಿ ವಿಷಸರ್ಪ ಎಡೆ ಎತ್ತಿ ಉಸುಗುಟ್ಟಿ ಆಡುತ್ತಿದೆ, ಆ ಹಾವ ಮೆಟ್ಟೋಣ ನರ್ತನವ ನಾಡೋಣ, ಓ ಬನ್ನಿ ನನ್ನ ದೇಶ ಬಾಂಧವರೇ. ಅವ್ರ ಶಿಕ್ಷಕರು ಅವನಿಗೆ ಯಾವ ತರ ಪಾಠ ಮಾಡಿರ್ಬೇಕು. ಇವತ್ತು ನಮ್ಮ 1ನೇ ಕ್ಲಾಸಲ್ಲಿ ಓದಿದಂತ ಪದ್ಯಗಳು ನೆನಪಿದ್ದಾರೆ. ನಮ್ಮ ಜೀವನದಲ್ಲಿ ಎಷ್ಟೊಂದು ಜನ ಶಿಕ್ಷಕರಾಗಿ ಹೋಗಿದ್ದಾರೆ, ಆದ್ರೆ ಅವರೆಲ್ಲರ ಹೆಸರುಗಳು ನಮ್ಗೆ ನೆನಪಿಲ್ಲ. ಆದ್ರೆ ಕೆಲವರ ಹೆಸರುಗಳಂತೂ ನೆನಪಲ್ಲಿದ್ದೇ ಇದ್ದಾರೆ. ಯಾಕೆ ಹಾಗೆ? ಅವರು ನಾವು ನೆನಪಿಟ್ಟುಕೊಳ್ಳುವ ಹಾಗೆ ನಮ್ಮನ್ನ ಪಾಠ ಮಾಡಿದ್ದಾರೆ. ಹಾಗೆ ನಾವು ಆ ಥರದ ಶಿಕ್ಷಕರು ಆಗ್ಬೇಕಾಗಿದೆ. ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತಬೇಕಾಗಿದೆ, ರಾಷ್ಟ್ರ ಪ್ರೇಮವನ್ನು ಬೆಳೆಸಬೇಕಾಗಿದೆ, ಗುರು ಹಿರಿಯರ ಬಗ್ಗೆ ಗೌರವವನ್ನ ಬೆಳೆಸಬೇಕಾಗಿದೆ. ಇವತ್ತು ಇದು ಮಹತ್ವದ, ಬರೀ ನಾನು ಸಿಲೆಬಸ್ ಅಲ್ಲಿರೋದನ್ನ ಪಾಠ ಮಾಡ್ತೀನಿ ಅಂತಂದ್ರೆ ಅದು ಶಿಕ್ಷಕರ ಜವಾಬ್ದಾರಿ ಅಲ್ಲ. ಹಾಗಾಗಿ ಹುಟ್ಟಿದ ಮೇಲೆ ಏನಾದ್ರೂ ಸಾಧನೆ ಮಾಡಬೇಕು ಬಂಧುಗಳೇ. ಹುಟ್ಟು ಸಾಮಾನ್ಯವಾಗಿರಬಹುದು, ಆದ್ರೆ ನಮ್ಮ ಬದುಕು ಇತಿಹಾಸವನ್ನು ನಿರ್ಮಿಸುವಂತೆ ಬೇಕು. ಅಂತಹ ಇತಿಹಾಸವನ್ನು ನಿರ್ಮಿಸುವಂತೆ ಬೇಕು ಅಂದ್ರೆ ಯೇಸು ಕೊಟ್ಟಿಗೆಯಲ್ಲಿ ಹುಟ್ಟಿದ ಗಳಿಗೆ, ಬಸವಣ್ಣನವರು ಜನಿವಾರವನ್ನು ಕಿತ್ತೊಗೆದಂತಹ ಗಳಿಗೆ, ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಗಳಿಗೆ, ಗಾಂಧೀಜಿಯವರು ಸತ್ಯ ಅಹಿಂಸೆಯಿಂದ ಸ್ವಾತಂತ್ರ್ಯ ಕೊಟ್ಟಿದ್ದು, ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಿದ್ದು, ಮದರ್ ಥೆರೆಸಾ ಅವರು ಆ ಕುಷ್ಠ ರೋಗಿಗಳ ಸೇವೆ ಮಾಡಿದಂತ ಗಳಿಗೆ, ಇವೆಲ್ಲವೂ ಇತಿಹಾಸದ ಪುಟಗಳಲ್ಲಿ. ಅದೇ ಅಷ್ಟೇ ಅಲ್ಲದೆ ನಮ್ಮ ಜಗಳೂರಿನ ಶಾಸಕರು ಒಂದು ಸಾಮಾನ್ಯ ಸ್ಥಾನದಲ್ಲಿಟ್ಟು, ಬಡತನದಲ್ಲಿಟ್ಟು ಈ ಒಂದು ಮಟ್ಟಕ್ಕೆ ಬಂದಂತ ಗಳಿಗೆ, ಇವೆಲ್ಲವೂ ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ಉಳಿತಾ ಇದ್ದಾವೆ, ಅಚ್ಚಳಿಯದೆ ಉಳಿತಾ ಇದ್ದಾವೆ. ಅದೇ ರೀತಿ ನಮ್ಮ ಬದುಕು ಹಾಗೂ ನಮ್ಮ ವಿದ್ಯಾರ್ಥಿಗಳ ಬದುಕು ಇತಿಹಾಸದ ಪುಟವನ್ನು ಸೇರುವ ಹಾಗೆ ನಾವು ಅವರನ್ನ ಇವತ್ತು ಬೆಳೆಸಬೇಕಾಗಿದೆ. ಮನುಷ್ಯ ಹುಟ್ಟಿದಾಗ ಉಸಿರಿರುತ್ತೆ, ಹೆಸರಿರಲ್ಲ. ಸತ್ತಾಗ ಹೆಸರಿರುತ್ತೆ, ಉಸಿರಿರಲ್ಲ. ಆ ಉಸಿರು ಮತ್ತು ಹೆಸರಿನ ಮಧ್ಯದ ಬದುಕನ್ನ ಹಚ್ಚ ಹಸಿರನ್ನಾಗಿ ಮಾಡ್ಕೊಳ್ಳೋದು, ನಮ್ಮ ಮಕ್ಕಳ ಬದುಕನ್ನ ಹಚ್ಚ ಹಸಿರನ್ನಾಗಿ ಮಾಡೋದು ನಮ್ಮ ಕೈಲೇ ಇದೆ, ನಮ್ಮ ಕೈಲೇ ಇದೆ. ಏನಿದೆ, ನಾವೆಲ್ಲರೂ ಇಲ್ಲಿ ಶಾಶ್ವತವಾಗಿರೋದಕ್ಕೆ ಬಂದವರಲ್ಲ. ನಾವು ಸತ್ ಮೇಲೆ ಈ ದೇಹ ಅಗ್ನಿ ಪಾಲು ಇಲ್ಲ, ಮಣ್ಣಿನ ಪಾಲು, ಉಸಿರು ವಾಯುವಿನ ಪಾಲು, ಅಸ್ಥಿಗಳೆಲ್ಲವೂ ಗಂಗೆಯ ಪಾಲು, ವಸ್ತುಗಳೆಲ್ಲವೂ ಅಗಸಿನ ಪಾಲು, ಸೊತ್ತುಗಳೆಲ್ಲವೂ ಮುಂದೆ ಕೂತು ಹತ್ತವರ ಪಾಲು, ಮಗ ಇಡುವ ಪಿಂಡ ಕಾಗಿಯ ಪಾಲು. ನಮ್ದು ಅಂತೇನಾದ್ರೂ ಇದೆಯಾ? ಏನಿಲ್ಲ. 10ನೇ ವಯಸ್ಸಿಗೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಷರ್, 40ಕ್ಕೆ ಶುಗರ್, 50ಕ್ಕೆ ಡೇಂಜರ್, 60ಕ್ಕೆ ಡಮಾರ್, ತಪ್ಪಿದ್ರೆ 70ಕ್ಕೆ ಫಿಕ್ಸ್, 80ಕ್ಕೆ ಫ್ಲೆಕ್ಸ್. ಊರಿಗೊಂದು ಊಟ, ಗೋಡೆಗೊಂದು ಫೋಟ, ಇರೋ ತನಕ ಜಾಲಿ, ಸತ್ ಮೇಲೆ ಖಾಲಿ. ಅಷ್ಟೇ ಅಲ್ವಾ ಜೀವನ? ಆ ಜೀವನವನ್ನು ಸಾರ್ಥಕವನ್ನಾಗಿ ನಾವು ಮಾಡ್ಕೋಬೇಕಾಗಿದೆ. ನಮ್ಮ ಮಕ್ಕಳಿಗೆ ಮನುಷ್ಯನಿಗಿಂತ ಮನುಷ್ಯತ್ವ ದೊಡ್ಡದು ಅನ್ನೋದನ್ನ ಕಲಿಸ್ಬೇಕು, ಮಾನವನಿಗಿಂತ ಮಾನವೀಯತೆ ದೊಡ್ಡದು ಅನ್ನೋದನ್ನ ಕಲಿಸ್ಬೇಕು, ವಿದ್ಯೆಗಿಂತ ವಿನಯ ದೊಡ್ಡದು, ಅರಿವಿಗಿಂತ ಆಚಾರ ದೊಡ್ಡದು, ಹಣಕ್ಕಿಂತ ಗುಣ ದೊಡ್ಡದು. ಇದನ್ನ ನಮ್ಮ ಮಕ್ಕಳಲ್ಲಿ ಕಲಿಸ್ಬೇಕಾಗಿದೆ. ಇವತ್ತು ನಾವು ಬದುಕ್ತಾ ಇರ್ತಕ್ಕಂಥ ಈ 21st century ಲೈಫ್ ಹೇಗಿದೆಯಪ್ಪ ಅಂತಂದ್ರೆ, ಅವರ್ ಫೋನ್ ಈಸ್ ವೈರ್ಲೆಸ್, ಕುಕಿಂಗ್ ಫೈರ್ಲೆಸ್, ಫುಡ್ ಫ್ಯಾಟ್ಲೆಸ್, ಡ್ರೆಸ್ ಸ್ಲೀವ್ಲೆಸ್, ಕಾಫಿ ಟೀ sugarless, fruits and vegetables seedless, youths
ಜಾಬ್ಲೆಸ್, ಎಜುಕೇಶನ್ ಮಾರಲ್ಲೆಸ್, ಲವ್ ಫಿಯರ್ಲೆಸ್, ಫೀಲಿಂಗ್ಸ್ ಹಾರ್ಟ್ಲೆಸ್, ರಿಲೇಶನ್ಶಿಪ್ ಮೀನಿಂಗ್ಲೆಸ್, ಫ್ಯೂಚರ್ ಡೈರೆಕ್ಷನ್ಲೆಸ್, ಬಟ್ ಸ್ಟಿಲ್ ಅವರ್ ಹೋಪ್ಸ್ ಆರ್ ಎಂಡ್ಲೆಸ್ ಅನ್ನೋ ಹಾಗೆ ಇವತ್ತು ನಾವು ಬದುಕನ್ನು ನಡೆಸ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ನಮ್ಮ ಮಕ್ಕಳ, ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಭವ್ಯವಾಗಬೇಕು ಅಂತಿದ್ರೆ ನಾವು ಮೊದಲು ಸಜ್ಜಾಗಬೇಕು. ಶಿಕ್ಷಕನಿಂದ ಗುರುವಿನತ್ತ ನಮ್ಮ ಪಯಣವನ್ನು ನಾವು ಇವತ್ತು ಆರಂಭಿಸಬೇಕಾಗಿದೆ. ಸಮಯ ಆಗ್ತಾ ಇದೆ, ಕ್ಷಮೆಯನ್ನು ಕೋರ್ತಾ ಹೇಳೋ ವಿಷಯ ಎಲ್ಲ ಹೇಳಲಿಕ್ಕಾಗಲಿಲ್ಲ. ಹಾಗಾಗಿ ಮೊನ್ನೆ ಬೀದರಿಗೆ ಹೋಗಿದ್ದೆ, ತುಂಬಾ ಜನ ಬಂದಿದ್ರು. ತುಂಬಾ ಜನ ನೋಡಿದ್ರೆ ಮಾತಾಡೋದು ತುಂಬಾ ಸ್ಫೂರ್ತಿ ಬಂದ್ರು. ಮಾತಾಡ್ತಾನೆ ಇದ್ರು. ಒಬ್ಬರು ಯಜಮಾನ್ ಒಂದು ಅಪ್ಪನ ಕೋಲಿಡ್ಕೊಂಡು ಬಂದು ನಿಂತು ಬಿಟ್ರು, ಗೀತಾ ಅಂತ. ಅವ್ರು ನೋಡಿದ ತಕ್ಷಣ ನಾನು ಊರಿಗೆ ಹೋಗಿದ್ದೀನಿ ಅಂತೇಳಿ ನಾನು ಮಾತನ್ನು ನಿಲ್ಲಿಸ್ಬಿಟ್ಟೆ. ಆವಾಗ ಒಬ್ರಂದ್ರು, ಅಲ್ಲ ನಿಮಗೇನು ಮಾಡಲ್ಲ, ನಿಮ್ ಪಾಡಿಗೆ ನೀವು ಮಾತಾಡ್ರಿ ಅಂದ್ರೆ ಅದ್ಲ ಹೋದ್ರು. ಬಿಡು ಬೀಸೋದನ್ನೇ ತಪ್ಪಿದ್ರೆ 1000 ವರ್ಷ ಆಯಸ್ಸು ಅಂತೇಳಿ ಮತ್ತೆ ನಾನು ಮಾತನ್ನು ಮುಂದುವರಿಸಿದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರು, ಮಾತು ನಿಲ್ಲಿಸ್ತೀನೇನು ಅಂತ. ನಾನು ಯಾವಾಗ ನಿಲ್ಲಿಸ್ಲಿಲ್ವೋ ಮತ್ತೆ ಬಂದು ನಿಂತು ಬಿಟ್ರು. ಆವಾಗ ಅವರು ನಾನು ಮಾತು ನಿಲ್ಲಿಸಿದೆ. ಆವಾಗ ಹೇಳಿದ್ರು, ಅಲ್ಲ ನಿಮ್ಗೇನು ಮಾಡಲ್ಲ, ನಿಮ್ ಪಾಡಿಗೆ ನೀವು ಮಾತಾಡ್ರಿ, ನಿಮ್ಮನ್ನು ಕರ್ಸಿದಾರಲ್ಲ ಅವ್ರು ಹುಡುಕಾಡ್ತೀವಿ ಅಂತ. ಹಾಗಾಗಿ ಅವ್ರನ್ನ ಹುಡುಕಾಡೋದಕ್ಕೆ ನಾನು ಬಿಡೋದಿಲ್ಲ. ತುಂಬಾ ಇದೆ. ಇನ್ನೊಂದ್ಸರಿ ಯಾವಾಗಲಾದ್ರೂ ನೀವು ಸಿಕ್ಕಾಗ ಈ ನಮ್ಮ ಗುರು ಶಿಷ್ಯರ ಬಾಂಧವ್ಯ ಸಂಬಂಧ ಹೇಗಿರ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ಬಂಧುಗಳೇ, ದಯವಿಟ್ಟು ನಾವು ಹುಟ್ಟಿದ್ದೀವಿ, ಈ ಒಂದು ವೃತ್ತಿಗೆ ಬಂದಿದ್ದೀವಿ. ದಯವಿಟ್ಟು ಮಕ್ಕಳಿಗೆ ಅನ್ಯಾಯ ಮಾಡೋದು ಬೇಡ. ಈ ಬದುಕನ್ನ, ಮನುಷ್ಯನಿಗೆ ಮಾನವನ 3ನೇ ಕಣ್ಣು ಅಂದ್ರೆ ಅದು ಶಿಕ್ಷಣ. ನಮ್ಮ ಮಕ್ಕಳಿಗೆ ಅಂತ ಕಣ್ಣನ್ನ ಕೊಟ್ಟು ಅವ್ರಿಗೆ ಒಂದು ಸ್ವಸ್ಥ ಬದುಕನ್ನ ಕೊಡೋಣ, ಒಂದು ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡೋಣ, ಒಂದು ಸದೃಢ ಭಾರತವನ್ನು ಕಟ್ಟೋಣ ಅಂತೇಳಿ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ತಾ. ಮತ್ತೊಮ್ಮೆ ರಾಧಾಕೃಷ್ಣನ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವಕಾಶಕ್ಕಾಗಿ